ಮಾಡಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು MK ಸವಿದೀಪು ಚಾನಲ್. ಈಗ ನೋಡ್ರಿ ಬೆಳಿಗ್ಗೆ ನೀರು ಬಂದ ಫ್ರೆಂಡ್ಸ. ಈಗ ಎಷ್ಟು ನೀರು ಇದು ಯೂಸ್ ಮಾಡ್ತೀವಿ ಅಷ್ಟು ಬೆಟರ. ಸಾಬೂನು ಪುಡಿ ಹಾಕಿ ಎಲ್ಲ ನೆನೆ ಇಟ್ಟಿದ್ದೀನಿ. ದಬ ಬಡಿಯೋಕ್ಕಾಗಲ್ಲ ಹಳ್ಳಿಯವರ ನಂಗೆ, ಯಾಕಂದ್ರೆ ನೀರು ಸಾಲ್ಬೇಕು, ಕೆಳಗಡೆ ಆವಾಜ್ ಹೋಗುತ್ತೆ. ಮೇನಾಗಿ ವೈರಿನ ಆಗಲ್ಲ ಇಲ್ಲಿ. ಹಿಂಗೆ ಸುಮ್ಮನೆ ಹಿಂಗೆ ಈ ಥರ ತುಳಿದು ಒಂದು 2 ಸರಿ ನೀರು ಚೆಲ್ಲಿದ್ವಿ ಅಂದ್ರೆ ಹಾಕಿ ಸ್ವಚ್ಛ ಆಗುತ್ತೆ ನೋಡ್ರಿ. ಬರೀ ಇವತ್ತಿನ ದಿನದಾಗ ಯಾವ ಥರ ಇರುತ್ತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರಾದರೂ ಹೊಸಬ್ರು ನೋಡಾತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಈಗ ಒಂದು ಲೈಕ್ ಕೊಡ್ರಿ, ಸಪೋರ್ಟ್ ಮಾಡಿರಿ. ಆಮೇಲೆ ಸಿಗೋಣ. ಸ್ಟಾರ್ಟ್. ಎಷ್ಟು ಬಡ್ಕೊಂಡು ಕೆಲಸ ಮಾಡ್ರಿ. ನೀರಂತೂ ಸಣ್ಣ ಆಗೇ ಬಿಡ್ತಾವ ನೋಡ್ರಿ. ಎಲ್ಲರೂ ನೀರು ಬರೋಣ ಒಮ್ಮೆ ಚಾಲು ಮಾಡ್ಬಿಡ್ತಾರ ಕೆಲಸನ. ಹಂಗಾಗಿ ಒಂದ್ 4 ಬಾಂಡೆ ಉಳ್ದುರಿ ದೊಡ್ಡ ಇಷ್ಟೆಲ್ಲ ಬಾಂಡೆ ತಿಕ್ಕಿ ನೋಡ್ರಿ ಬಂದ್ ಮಾಡಿ. ಇನ್ನೀಗ ಚಪಾತಿ ಮಾಡಿ ನೋಡ್ರಿ. ಇಷ್ಟು ಚಪಾತಿ ಮಾಡೀನಿ. ಮಕ್ಕಳಿಗೆ ಬಿಸಿ ಬಿಸಿ ಚಪಾತಿ ಉಣ್ಣಕ್ಕೆ ಕೊಟ್ಟೀನಿ. ಈಗ ಅವರಿಗೆ ಬುತ್ತಿ ಕಟ್ಬಿಡ್ತೀನಿ. ಒಂದಿನ ಪಲ್ಯ ಕಟ್ಲಿಕ್ಕೆ ಭಾರಿ ಖುಷಿ ಪಡ್ತಾರೆ ಮಕ್ಕಳು. ಸಾಸ್ ಮತ್ತು ಚಟ್ನಿ ಅದು ಹಿಂಗೆ ರೋಲ್ ಮಾಡಿ ಇಟ್ಟಿರ್ತೀನಿ. ಪಲ್ಯ ಅಂದ್ರೆ ನಾಯಕತ್ತಾರ ಅವರು. ಯಾವಾಗಾರ ಒಂದು ಸರಿ ಅಷ್ಟೇ ಹಿಂಗತಿ ಸಾಸ್ ರೋಲ ಮಾಡಿಕೊಡ್ತೀನಿ ರೀ. ನನ್ನ ಮಗ ಹಾಲು ಚಪಾತಿ ಊಟ ಮಾಡತ್ತಾನ. ರೆಡಿ ಆಗ್ಯಾರ್ರಿ ಅವರು. ನೀರಿನ ಬಾಟ್ಲಿ ತುಂಬಿಟ್ಟಾರ. ಈ ಬುತ್ತಿ ಕಟ್ಟಿ ಇಟ್ಬಿಡ್ತೀನಿ. ಹುಡುಗರು ಸಾಲಿಗೆ ಹೊಂಟ್ರಿ ನೋಡ್ರಿ. ಬಾಯ್ ಬಾಯ್ ಪಿಲ್ಲು. ಇದೊಂದು ಕೆಲಸ ನಿರಾಳ ಆಯ್ತು ನೋಡ್ರಿ. ಮಕ್ಕಳು ಸಾಲಿಗೆ ಹೋಗಿದ್ರಿ. ಹಂಗೇನೆ ಒಬ್ರು ಅಂಟೇರು ತಾಳಿ ಚೈನ್ ರೀ, ಶಾರ್ಟ್ ತಾಳಿ ಚೈನ ತೊಗೊಳಕ್ಕೆ ಬಂದಿದ್ರು. ಅವರು ಸ್ವಲ್ಪ ಅರ್ಜೆಂಟ್ ಇತ್ತಂತೆ. ಅಲ್ಲೇ ಸ್ವಲ್ಪ ಇಲ್ಲೇ ಬಾರವನಿ ಅಂತಂದ್ರು. ಅಲ್ಲೇ ಹೋಗಿ ಕೊಟ್ಟು ಬಂದೆ ಅವ್ರಿಗೆ. ಪಾಪ ಬರತ್ನ ಹುಡುಗರಿಗಂತೆ ಬಾಳೆಹಣ್ಣು ತೊಗೊಂಡು ಬಂದಾರ ನೋಡ್ರಿ. ನನಗೆ ಈಗ ಸ್ವಲ್ಪ ಚಹಾ ಮಾಡ್ಕೊಂಡ ಸಮಾಧಾನ ಆಗುತ್ತಾ. ಈಗ ಮಕ್ಕಳು ಓದಾದ್ಮೇಲೆ ಸ್ವಲ್ಪ ರಿಲೀಫ್ ಅಂತ ಅನ್ನಿಸ್ತದ. ತಲೆ ನುಸು ಸಂಬಂಧ ವಿಕ್ಸ್ ಹಚ್ಕೊಂಡಿನಿ ರೀ. ಸಣ್ಣಗೆ ಗುಳ್ಳದಂಗೆ ಆಗ್ಯಾವು ಹಣಿ ಮ್ಯಾಗ ಇರಲಕ್ಕ. ಈಗ ಕಡಕ್ಕಾಯಿಗೆ ಒಂದು ಕಪ್ ಚಹಾ ಕುಡಿದು ಉಳಿದ ಕೆಲಸ ಮಾಡ್ಕೊತ ಕೊಂಡಿರ್ತೀನಿ. ಮುಂಜಾನೆ ಮಕ್ಳು ಬುತ್ತಿಗೆ ಅಂತೇಳಿ ಚಪಾತಿ ಮಾಡಿದ್ದೀನಿ ರೀ. ಈಗ ಯಜಮಾನ್ರು ಇನ್ನೊಂದು ಸ್ವಲ್ಪ ಹೊತ್ತಿನಾಗ ಊಟಕ್ಕೆ ಬರ್ತಾರ. ಅದಕ್ಕೆ ಚಪಾತಿ ಭಾಳ ಮಾಡಿದ್ದಿಲ್ಲ, ಸ್ವಲ್ಪ ಮಾಡಿದ್ದೆ. ಮಕ್ಕಳಿಗೆ ಬುತ್ತಿಗೆ ರೊಟ್ಟಿ ನಡೆದೇ ಇಲ್ಲ. ಅವ್ರು ನಾಯಕ್ ಅಂತಾರೆ ಊಟ ಮಾಡ್ಬೇಕಂದ್ರೆ. ಅದಕ್ಕೆ ನನಗೂ ರೊಟ್ಟಿ ಉಣ್ಬೇಕು ಅನ್ಸಿತ್ತು. ಹಿಟ್ಟು ಕೂಡ ಭಾಳ ದಿವಸದಾಗುತ್ತೆ ಅಂತೇಳಿ ರೊಟ್ಟಿ ಮಾಡತ್ತೀನಿ ನೋಡ್ರಿ. ಬಿಸಿ ಬಿಸಿ ರೊಟ್ಟಿ ಅವ್ರು ಬಂದ್ಮ್ಯಾಗ ಹಂಚಿಡ್ಬೇಕಂದೆ. ನಮ್ಮ ಯಜಮಾನ್ರು ಪುರ್ಸತ್ತಿಗೆ ಮಾಡಲ್ರಿ ಅವರು. ಯಾಕಂದ್ರೆ ಪಾಪ ಅಷ್ಟು ಬಂದಿರ್ತಾರ. ನನಗೆ ಇಬ್ಬರಿಗೆ ಮಾಡ್ಕೊಳಕತ್ತೀನಿ. ಅದಕ್ಕೆ ಬಿಸಿ ಮಾಡ್ಬೇಕನ್ನೋದು ನನಗಿರುತ್ತೆ. ಬಟ್ ಅವರು ಟೈಮ್ ಇರಲ್ಲ ಅಂತ ಬೈತಾರೆ. ನಾಳೆ ಇಟ್ಬಿಡು ಅಂತಿರ್ತಾರೆ ಒಮ್ಮೊಮ್ಮೆ. ರಾತ್ರಿ ಅದ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದ್ರೆ ನಡೀತಿರ್ತದೆ ನೋಡಿರಿ. ಬಿಳ್ಜಾಳ ರೊಟ್ಟಿ ಮಾಡಕತ್ತೀನಿ. ಅನ್ನ ಮಾಡೀನಿ ಬಿಸಿದು. ಹಂಗೇ ರೊಟ್ಟಿ ರೀ. ಆಯ್ತು ರೀ. ಇನ್ನು ಬ್ಯಾಸಿಗೆ ಶುರು ಆಯ್ತು ರೀ ಫ್ರೆಂಡ್ಸ್. 4 ರೊಟ್ಟಿ ಮಾಡ್ಬೇಕನ್ನತನ ಜಳ ಹಾಕತ್ತದ. ಒಬ್ಬೊಬ್ರು ರೊಟ್ಟಿ ಯಾವಾಗ ಹೆಂಗೆ ಮಾಡ್ತಾರಂದ್ರೆ, ನಾವು ಬಡಿಯೋದ್ರ ಮ್ಯಾಗ ಸೌಂಡ್ ಬರ್ತೀರಿ. ಒಂದು ಕೈಯಲ್ಲೇ ತಿರುಗಿಸ್ತೀನಿ ನಾನು, ಒಂದೇ ಕೈಲೇ ಹೆಚ್ಚು ಬಡಿತೀನಿ ರೀ ನಾ. ಒಬ್ಬೊಬ್ರದ್ದು ಒಂದೊಂದು ಥರ. ಬಟ್ 2 ಕೈಲೇ ಬಡಿತಾರಲ್ಲ ಆ ಥರ ಟ್ರೈ ಮಾಡೀನಿ. ಬಟ್ ನನಗೆ ಬರಲಿಲ್ಲ. ನಮಗೆ ಮೊದಲಿಂದ ಹೆಂಗೆ ಕಂಫರ್ಟಬಲ್ ಇರುತ್ತಲ್ಲ ಹಂಗನೇ ರೊಟ್ಟಿ ಬರ್ತಾವೆ ನೋಡ್ರಿ. ರೊಟ್ಟಿ ಊಟ ಗಟ್ಟೈತೆ ನೋಡ್ರಿ. ಬಟ್ ಮುಂಜಾನೆ ಮಾಡಿದ್ರೆ ತಿನ್ನಂಗಿಲ್ಲ ಮನ್ಯಾಗ ಯಾರು. ಅದಕ್ಕೆ ನಾನು ನಾಷ್ಟನ ಮಾಡಿ ಹಾಕ್ಬಿಡ್ತೀನಿ. ನಾಷ್ಟ ಮಾಡಿ ಆಮೇಲೆ ಪಲ್ಯ ಮಾಡಿ ಚಪಾತಿ ಮಾಡಿಬಿಡ್ತೀನಿ ರೀ. ಮಕ್ಕಳು ಬುತ್ತಿ ಕಟ್ಕೊಂಡು ಹೋಗ್ತಾರೆ. ಮಧ್ಯಾಹ್ನ ಇಬ್ಬರ ಗಂಡ ಹೆಂಡತಿ ಇರ್ತೀವಿ.
ಏನಾರ ಮಾಡ್ಕೊಳೋದು, ಏನು ಮಾಡೋದು. ಒಂದು 10 ಮಂದಿಗೆ ಅಡುಗೆ ಮಾಡಿಡಂದ್ರೆ ಇಟ್ಬಿಡ್ಬೋದು. ಒಬ್ಬರಿಗೆ ಇಬ್ಬರಿಗೆ ಮಾಡಂದ್ರೆ ಏನಂತ ಮಾಡ್ತೀರಿ, ಎಟ್ಟಂತ ಮಾಡ್ತೀರಿ, ಬೇಸರ. ಇಟ್ಟು ಹದ ಮಾಡಿ ಮಾಡೋಕೆ ನನಗೆ ಭಾಳ ಖುಷಿ. ಬಟ್ ಮುಂದಿನವ್ರಿಗೆ ಟೈಮ್ ಇರಬೇಕು, ಪೇಷನ್ಸ್ ಇರಬೇಕು. ಒಂದ ಕೈಲೇ ಬಿಡ್ತೀನಿ ನೋಡ್ರಿ, ನಾನು ಕ್ಯಾಪ್ಚರ್ ಆಗಲಾಗಿರ್ತದೆ ಕ್ಯಾಮ್ರಾದಾಗ. ಓಕೆ, ಇಸ್ ರೊಟ್ಟಿ ಮಾಡಿ ನೋಡ್ರಿ. ಸದ್ಯಕ್ಕೆ ಬಿಸಿ ಬಿಸಿ ಹೊಟ್ಟೆ ಉಬ್ಬಿಸಿ ರೊಟ್ಟಿ ಮಾಡೀನಿ. ದ್ವಿದಳದ ರೊಟ್ಟಿ, ಶೇಂಗಾ ಸಾರು ಮಾಡಿ ನೋಡ್ರಿ. ಅನ್ನ ಜೊತೆಗೂ ಆಗುತ್ತಾ, ರೊಟ್ಟಿ ಜೊತೆಗೂ ಆಗುತ್ತಾ. ಬಿಸಿ ಬಿಸಿ ಅನ್ನ ಈಗಷ್ಟೇ ಬಂದ್ ಮಾಡೀನಿ. ಹಾಗೆ ಕೆಬ್ಬಣ್ಣ ಅನ್ಸಲ್ರಿ, ರೊಟ್ಟಿ ಮಾಡಿ ಕಾದಿರ್ತೈತಿ, ಅದ್ರ ಒಡನೆ ಶೇಂಗಾ ಹುರ್ಕೊಂಡ್ಬಿಟ್ಟೆ ನೋಡ್ರಿ. ಈ ಥರ ಮಾಡಿದರೆ ಗ್ಯಾಸನ್ನು ಸ್ವಲ್ಪ ಉಳಿತಾಯ ಆಗುತ್ತಾ. ಹೆಂಗೂ ಹಂಚು ಕಾದೇ ಬಿಟ್ಟಿರ್ತೈತಲ್ಲ ರೊಟ್ಟಿ ಮಾಡಿ. ಹಾಗಾಗಿ ನಾನು ಒಮ್ಮೆ ಹುರಿದು ಬಿಡ್ತೀನಿ ರೀ, ಇಸು ಉರಿಯಂಗಿಲ್ಲ, ಅದು ಈಡಾಗಂಗಿಲ್ಲ ರೀ. ಮತ್ತು ಒಮ್ಮೆ ಹುರಿದು ಇಟ್ಟುಬಿಟ್ರೆ ಚಟ್ನಿ, ಶೇಂಗಾ ಉಂಡೆ, ಶೇಂಗಾದ ಪುಡಿ ಏನಾರ ಒಟ್ಟು ಮಾಡ್ಕೋಬೋದು. ಯವ್ವ, ಪುಂಡಿ ಪಲ್ಯ ಐತ್ರಿ, ಸ್ವಲ್ಪ ಚಟ್ನಿ ಮಾಡ್ತೀನಿ ಪುಂಡಿ ಪಲ್ಯದ್ದು. ಎಳಿ ಅಂದರೆ ಎಳಿ ಇರ್ತದೆ ರೀ ಪುಂಡಿ ಪಲ್ಯ. ಉಗುರೊಂದು ಇರಂಗಿಲ್ಲ ನಮಗೆ, ಈಟ್ ಬರ್ತಾ ಆದಾಗ ಕಟ್ಟಾಗಿಬಿಡ್ತಾವೆ ನೋಡ್ರಿ. ಇದನ್ನೆಲ್ಲ ಒಂಚೂರು ಬಿಡಿಸ್ಕೊತೀನಿ. ಮಸ್ತಾಗತ್ತೆ ರೀ ಇದು ಪುಂಡಿ ಪಲ್ಯ. ಹುರಿದು ಮಾಡಬೇಕು, ಕುದಿಸಿ ಮಾಡೋದಕ್ಕಿಂತ ಹುರಿದು ಮಾಡ್ಬೇಕು. ಯಾಕಂದ್ರೆ ಎಳೆ ಅಂದರೆ ಎಳೆ ಐತಿ, ಹಂಗಾಗಿ ರೊಟ್ಟಿ ಕೂಡ ರುಚಿ ಆಗುತ್ತೆ ರೀ ತಿನ್ನೋಕೆ. ನಮ್ಮದು ಹಳೆಯ ಕಾಲದ ಪದ್ಧತಿ ಅಡಿಗೆ ಎಲ್ಲ ಎವರ್ ಗ್ರೀನ್ ನೋಡ್ರಿ. ದಿನ ರೊಟ್ಟಿ ಪಲ್ಯ ಉಣ್ರಿ ಬೇಸರ ಆಗಲ್ಲ. ಅದ ದಿನ ಪನ್ನೀರು, ಚೋಲೆ ಮಸಾಲ, ತಂದೂರಿ, ಪೂರಿ ಉಣ್ರಿ 2 ದಿನ 3 ದಿನ ಚಂದ ಅನ್ಸುತ್ತೆ. ಒಳ್ಳೆ ಅಪ್ಪ ಹೋಲ್ ಬಿಡಕ್ಕೆ ರೊಟ್ಟಿ ಪಲ್ಯ ಅನ್ನ ಸಾರು ಉಣ್ತೀನಿ ಯಾವಾಗ ಅನ್ನಂಗೆ ಆಗ್ಬಿಡುತ್ತೆ, ಬಾಯಿ ಕೆಟ್ಟಂಗೆ ಆಗ್ಬಿಡ್ತದೆ ರೀ. ಎಲ್ಲ ಅದಕ್ಕದು ತಪ್ಪಲು ತಾಗ ಉದ್ರಕತ್ತೈತಿ. ಕೆಲಸ ಹಳವಾರ ಐತ್ರಿ. ನಿಮಗೆಲ್ಲ ಪುಂಡಿ ಪಲ್ಯ ಇಷ್ಟ ಅನ್ನೋ ಕಮೆಂಟ್ ಮಾಡಿರಿ. UK ಸವಿದಿ, ಇದು MK ಸವಿದೀಪು, ಮಹಾರಾಷ್ಟ್ರ ಕರ್ನಾಟಕ. ತವ್ರ ಮನೆ ಕರ್ನಾಟಕ, ಗಂಡನ ಮನೆ ಮಹಾರಾಷ್ಟ್ರ. 2 ನಮೂನೆ ಅಡ್ಗೆ ಕಲ್ತೀನಿ, 2 ನಮೂನೆ ಟೇಸ್ಟ್ ಗೊತ್ತೈತಿ. ಎಲ್ಲ ಕಡೆ ಚಲೋ ಇರ್ತದೆ ರೀ, ಒಂದೊಂದು ಕಡೆ ಒಂದೊಂದು ಥರದ್ದು. ಆಲ್ಮೋಸ್ಟ್ ಸೊಲ್ಲಾಪುರ ಸೈಡನ್ನು ಉಪ್ಪು ಖಾರ ಎಲ್ಲ ಮಸ್ತಾಗಿ ಹಾಕಿನೇ ಮಾಡ್ತಾರೆ ಹೆಚ್ಚ. ಬಟ್ ಈ ಕಡೆ ಮಿಸळ ಪಾವ್ ಭಾಜಿ ಈ ಥರದ್ದೆಲ್ಲ ಸ್ಪೆಷಲ್. ವಡಾಪಾವು ಮದುವೆಗಿನ ಮುಂಚೆಕ್ಕೆಲ್ಲ ಗೊತ್ತಿದ್ದಿದ್ದಿಲ್ಲ. ಈ ನಮ್ಮ ಕಡೆನೂ ಮಾಡಕತ್ತಾರ್ರಿ, ಎಲ್ಲ ಫುಲ್ ಇಂಪ್ರೂವ್ಮೆಂಟ್. ಓಕೆ, ಹಸ್ಗಿ ಒಣಗಿದ್ದಿ ನೋಡ್ರಿ. ಇಷ್ಟ ಜಾಗಿನ್ಯಾಗ ಎಲ್ಲ ಮಾಡ್ಕೋಬೇಕು. ಒಗ್ಗರಣೆ ಒಗ್ದಿಲ್ಲ, ಒಗ್ದು ಇಟ್ಟಿಲ್ರಿ. ಯಾಕಂದ್ರೆ ಇಲ್ಲಿ ಹಾಸಿಗೆ ಒಣಗಿದ್ನೆಲ್ಲ ಜಾಗ ಇದ್ದಿದ್ದಿಲ್ಲ. ಹಾಗಾಗಿ ಮತ್ತು ಕಸದ ಗಾಡಿ ಬಂದಿತ್ತೀನಿ. ಆಗ ಕಸದ ಚೆಲ್ಲಿ ನೋಡ್ರಿ, ತೊಳೆದಿಟ್ಟಿದ್ದೆ ಇದನ್ನು ಚೆಂದಾಗಿ ಮೊನ್ನೆ. ಮತ್ತು ಇದಕ್ಕೆ ಇನ್ನೊಂದು ಯಾವ್ದಾರ ಪ್ಲಾಸ್ಟಿಕ್ ರೀ, ಅದನ್ನ ಇಟ್ಟು ಮ್ಯಾಗ ಕಸ ಹಾಕಿದ್ರೆ ನೀಟಾಗಿದಾಗುತ್ತೆ. ಡೈರೆಕ್ಟ್ ಹಾಕ್ಬಿಟ್ರೆ ಹೊಲಸಾಗಿಬಿಡ್ತೀರಿ, ಸ್ಮೆಲ್ ಭಾಳ ಬರಕತ್ತಿ ಬಿಡ್ತೈತಿ. ಇಂಥ ವೇಸ್ಟೇಜ್ ಹಾಳೆಗಳು ಅದಾವೆ ರೀ, ಅದನ್ನು ಹಾಕಿ ಇಟ್ಟುಬಿಡ್ತೀನಿ. ನೀರೊಂದು ಬಂದಿದ್ದು ನೋಡ್ರಿ, ನೀರಿಂದೊಂದು ಸಡಗ್ರು ಭಾಳ. ಯಜಮಾನ್ರು ಊಟ ಮಾಡಿ ಹೋದ್ರು. ಮುಖ ನೋಡ್ರಿ ಹೆಂಗಾಗಿತ್ತು ನನ್ನಂತರ ಇತ್ತೀಚೆಗೆ. ಗ್ಯಾಸ್ ಕಟ್ಟೆದನ್ನೆಲ್ಲ ಒರೆಸ್ಕೊಂಡು ಮಾಡಿ ನೀಟಾಗಿ ಈ ಕಡೆ ಎಲ್ಲ ಇಟ್ಟೀನಿ ರೀ.
ಹಾಗೇನೆ ಈ ಕಡೆಗೆ ಬಾಂಡೆಗಳೆಲ್ಲ ತಿಕ್ಕಿ ನೋಡ್ರಿ. ನೀರು ಬಂದ್ಬಿಟ್ಟೇನು ತಿಕ್ಕಿದ್ರೆ ನನಗೂ ಒಂಥರ ನಿಂಪಣಂತ ಅನಿಸುತ್ತಾ. ನೀರಂತೂ ಓದು ನೋಡ್ರಿ. ಸ್ವಲ್ಪ ಏನಾರ ಮಾಡಿ ಕೈ ತಕೊಳಕ್ಕೆ ನೀರು ಬೇಕಲ್ರಿ, ಹಂಗಾಗಿ ಸಿಂಕಿನಾಗ ಇಷ್ಟು ತುಂಬಿಟ್ಟೀನಿ. ಅತ್ತೆಗ ಅಲ್ಲೇ ತಿಕ್ಕಿಟ್ಟಿನ ಬಾಂಡೆ. ಸ್ವಲ್ಪ ಇವೆಲ್ಲ ಪ್ಯಾಚ್ 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 ಕಾಣಿಸಕತ್ತವ್ರಿ. ಇದನ್ನೆಲ್ಲ ನೀಟಾಗಿ ಇಟ್ಕೋಬೇಕು. ಎಲ್ಲ ಹೆಂಗೆ ಮಾಡ್ಬೇಕಪ್ಪ ಅನ್ನಂಗೆ ಆಗ್ಬಿಡುತ್ತೆ ನೋಡೋದೊಂದು ಸರಿ. ಮೊದಲು ಗ್ಯಾಸ್ ಕಟ್ಟಿ ಬಂದು ಅಡುಗೆ ಮನೆ ನೀಟ್ ಇತ್ತಂದ್ರೆ ಹೆಣ್ಮಕ್ಳಿಗೆ ಭಾರಿ ಖುಷಿ ಅಲ್ರಿ. ನೀಟ್ ಇಡೋರು ನಾವೇ. ಆಮೇಲೆ ಕೆಲಸ ಮಾಡಿದ್ಮ್ಯಾಗ ಮತ್ತು ಅದು ಸ್ವಲ್ಪ ಗಜಿ ಬಿಜಿ ಆಗೋದು ಮತ್ತು ಹೊಲ್ಸೋದು ಇದ ನೋಡ್ರಿ ಹೆಣ್ಮಕ್ಳು ಜನ್ಮಿಗೆ ಮಾಡೋದು. ಇವೆಲ್ಲ ನೋಡ್ರಿ ಫರ್ನಿಚರ್ದು ಡೋರ್ಗಳು ಸ್ವಲ್ಪ ಭಾಳ ಹೊಲಸಾಗ್ಯಾವ್ರಿ. ಭಾಳ ದಿನ ಆಯಿತು ತಿಕ್ಕಿರಲಿಲ್ಲ. ಧೂಳು ಆಗ್ಯಾವು. ಅದಕ್ಕೆ ಈಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ರೀ. ಭಾಳ ದಿನಕ್ಕಾಗನ ಸ್ವಲ್ಪ ನೀರು ಇದು ಮಾಡ್ಕೊತೀನಿ ರೀ. ಇಮಿಡಿಯೇಟ್ಲಿ ಒರೆಸ್ಕೊಂಡ್ಬಿಡ್ಬೇಕು. ಸ್ವಲ್ಪ ಬಾಣೆ ತಿಕ್ಕೋದು ಲಿಕ್ವಿಡ್ ಹಾಕಿನಿ. ಬೇಗ ಒರೆಸ್ಕೊಂಡ್ಬಿಡ್ಬೇಕು ರೀ ಇದನ್ನು. ಎಷ್ಟು ಮಾಡಿದ್ರೆ ಸರಿಯದೇ ಇಲ್ಲ ಹೆಣ್ಮಕ್ಳಿಗೆ ಮನೆ ಕೆಲಸ. ಇದನ್ನೇನು ಮಾಡ್ತೀನಿ ರೀ, ಈಗ ಶಿಷ್ಟೆ ಅರ್ವಿ ತೊಗೊಂಡೀನಿ ರೀ. ಅಷ್ಟಿಷ್ಟೇ ಯೂಸ್ ಮಾಡಿ ಯೂಸ್ ಆ್ಯಂಡ್ ಥ್ರೋ ಥರ ಮಾಡೋಕ್ಕೆ ಬರುತ್ತೆ. ಇದು ಈಗ ಫ್ಲ್ಯಾಶ್ ಆಯಿತು, ನೀರು ತುಂಬಿಟ್ಟಿದ್ನಲ್ಲ. ಹಾಗೆ ಎಕ್ಸ್ಟ್ರಾ ಕೆಲಸ ಇದ್ದಾಗ ಇಂಥವೆಲ್ಲ ಆಗೋದೇ ಇಲ್ಲರಿ. ಸ್ವಲ್ಪ ನೀವಂತ ಫ್ರೀ ಆದಾಗ ಈ ಥರದ್ದು ಕೆಲಸ ಮಾಡ್ಕೊಂಡ್ರೆ ಮನೇನ ನೀಟಾಗಿ ಇಟ್ಕೋಬೋದು ಹೆಣ್ಮಕ್ಳು. ಉಲ್ಟಾ ಬ್ಯುಸಿ ಇದ್ದಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಿರ್ತೀವಿ. ಫ್ರೀ ಟೈಮ್ ಇದ್ದಾಗ ಇಂಥವೆಲ್ಲ ತೆಗಿತೀವಿ ನೋಡಿರಿ. ಅವಾಗ ಎಲ್ಲಿ ನಮಗೆ ಸ್ವಲ್ಪ ಟೈಮ್ ಸಿಗಲ್ಲ. ಟೈಮ್ ಆಯ್ತು ಬಿಡಂತ ಎಕ್ಸ್ಟ್ರಾ ಇಂಥವೆಲ್ಲ ತೊಗೊಂಡು ಕುಂದಿರ್ತೀವಿ ನೋಡಿರಿ. ಈ ಥರ ಒರೆಸ್ಕೊಂಡ್ಬಿಡ್ತೀನಿ ಇಮಿಡಿಯೇಟ್ಲಿ. ನೀರು ಮತ್ತು ಇದು ಉಡ್ಡ ಇದಲ್ರಿ, ಭಾಳ ತನ ಇಡಕ್ಕೆ ಬರಲ್ಲ. ವಾವ್, ಎಷ್ಟು ಚಂದ ಅನ್ಸಕತ್ತೆ ನೋಡ್ರಿ. ಎಲ್ಲನೂ ಹಿಂಗೆ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಹಾಗೆ ನೋಡ್ರಿ, ಮತ್ತೊಂದು ತಾಳಿ ಮಂಗಲ ಚೈನ್ ಆರ್ಡ್ರ್ ಆಯಿತು. ಹಾಗಾಗಿ ಆರ್ಡ್ರ್ ಆದ ತಕ್ಷಣವೇ ಬರೆದು ಪ್ಯಾಕಿಂಗ್ ಮಾಡಿ ಇಟ್ಬಿಡ್ತೀನಿ. ನನಗೂ 108 ಕೆಲಸ ಮೆಸೇಜ್ಗಳು ಬರ್ತಿರ್ತಾವೆ. ಸೊ ಆಮೇಲೆ ಯಾರು ಅಮೌಂಟ್ ಹಾಕಿದ್ದು ಯಾವ್ದು ಆರ್ಡ್ರ್ ಮಾಡ್ಯಾರ ಅಂತ ಹುಡುಕಾಡ್ಕೋತ ವಾಟ್ಸಪ್ದಾಗ ಚೆಕ್ ಮಾಡಿ ಟೆನ್ಷನ್ ಆಗಿಬಿಡುತ್ತೆ. ಅದಕ್ಕಂತೇಳಿ ಹಾಕಿದ ತಕ್ಷಣವೇ ಬುಕ್ಕಿಂಗ್ ಮಾಡಿದ ತಕ್ಷಣವೇ ಈ ಥರ ಬರೆದು ಇಟ್ಬಿಡ್ತೀನಿ. ಹಾಗೆ ನೋಡ್ರಿ, ಇದು ಒಂದು ಸೀರೆ ಆರ್ಡ್ರ್ ಆಯಿತು. ಜಸ್ಟ್ ಈಗರೇ ಕಡಿಮೆ ರೇಟ್ನೊಳಗೆ ಭಾರಿ ಸೀರೆ ನೋಡ್ರಿ. ಉಟ್ಕೊಂಡ್ರ ನಂತರ ಮಡಿ ಥರ ಕಾಣಿಸ್ತೈತೆ ಸೀರೆ. ಎಕ್ದಮ್ ಮಸ್ತ್ ರಿಚ್ ಇರುವಂಥ ಸೀರೆ ನೋಡ್ರಿ. ಬುಕ್ಕಿಂಗ್ ಆಯಿತು, ಅಮೌಂಟು ಕೂಡ ಬಂದವು. ಇದು ಪ್ಯಾಕ್ ಮಾಡಿಬಿಡ್ತೀನಿ. ಇದು ನೋಡ್ರಿ, ತಾಳೆ ಸರನು ಬುಕ್ಕಿಂಗ್ ಇದು ಮಾಡಿದೆ, ಪ್ಯಾಕಿಂಗ್ ಮಾಡಿದೆ. ಸೀರೆನೂ ಪ್ಯಾಕಿಂಗ್ ಮಾಡಿದೆ ನೋಡ್ರಿ. ಓಕೆ ಫ್ರೆಂಡ್ಸ, ಇವತ್ತಿನ ದಿನ ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ದಯವಿಟ್ಟು ಹೊಸಬ್ರು ನೋಡಕತ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡ್ರಿ. ನೆಕ್ಸ್ಟ್ ಇನ್ನೊಂದು ಲಾಗದೊಂದಿಗೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ಬಾಯ್.